ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಹೇಗಿದ್ದೀರಾ ಎಲ್ಲರೂ? ಐ ಆಮ್ ಫೈನ್, ಗುಡ್. ನೀವು ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತೊಂದು ಈಸಿಯಾಗಿ ಮನೆಯಲ್ಲೇ ಫ್ರೈಡ್ ಬನ್ ಹೇಗೆ ಮಾಡೋದಂತ, ಅಂದರೆ ಮಸಾಲ ಫ್ರೈ ಬನ್ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಇವತ್ತು. ತುಂಬಾ ಚೆನ್ನಾಗಿರ್ತದೆ, ತುಂಬಾ ಟೇಸ್ಟಿಯಾಗಿರ್ತದೆ ಇದು. ಹಾಗೆಯೇ ಇದು ಡಿನ್ನರ್, ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಆಗಿ ಯಾವ ಥರದ್ದು ಬೇಕಾಗಿ ಯೂಸ್ ಮಾಡ್ಬೋದು. ಸೊ ಇದನ್ನು ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಅದಕ್ಕಾಗಿ ನಾನು ಫಸ್ಟಿಗೆ ಇದಕ್ಕೆ ಒಂದು ಮಸಾಲ ಮಾಡ್ತಾ ಇದ್ದೇನೆ. ಸೊ ಅದು ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಅದಕ್ಕೆ ಬೋನ್ಲೆಸ್ ಚಿಕನ್ ಒಂದು 200 ಗ್ರಾಮಷ್ಟು ಇದು. ಅದನ್ನು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಅದನ್ನು ಕೂಡ ಹಾಕಿ, ಇದರಲ್ಲಿ ಮೇಯ್ನ್ ಸೋಯಾ ಸಾಸ್ ಹಾಕಿದರೆ ನೀವು ಸಾಲ್ಟ್ ಹಾಕುವಾಗ ನೋಡಬೇಕು, ಅಂದರೆ ಅದರಲ್ಲಿ ಉಪ್ಪು ಇರುತ್ತೆ, ಉಪ್ಪಿನ ಅಂಶ ಇರ್ತದೆ, ಉಪ್ಪು ಜಾಸ್ತಿ ಹಾಕ್ಬಾರ್ದು. ಹಾಗಾಗಿ ಮತ್ತು ಇದನ್ನು ಸ್ವಲ್ಪ ಫ್ರೈ ಮಾಡಿ, ಇದಕ್ಕೆ ನೀರು ಯಾವುದನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದರಲ್ಲಿ ನೀರು ಬಿಡುತ್ತದೆ. ಸೊ ಹಾಗಾಗಿ ಸೋಯಾ ಸಾಸ್ ಕೂಡ ನೀರಾಗಿರ್ತದೆ. ಹಾಗಾಗಿ ಮತ್ತು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಮತ್ತು ಧನಿಯಾ ಪೌಡರ್, ಜೀರಾ ಪೌಡರ್, ಸೋಂಪು ಪೌಡರ್, ಅರಿಶಿನ ಹುಡಿ, ಸ್ವಲ್ಪ ಮೆಣಸಿನ ಹುಡಿ, ಖಾರದ ಮೆಣಸಿನ ಹುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಬೇಕಿದ್ರೆ ಹೊರಗೇನೋ ಬರ್ತದಲ್ಲ, ಪಿಜ್ಜಾಗೆ ಹಾಕ್ತೀವಿ, ಅದನ್ನು ಕೂಡ ಹಾಕ್ಬೋದು. ಹಾಕಿ ನೀವು ಇದನ್ನು ಫ್ರೈ ಮಾಡಿ, ಇದರಲ್ಲಿ ಕುಕ್ಕಾಗಿ ಬರ್ತದೆ, ಬೆಂದು ಬರ್ತದೆ. ಇವಾಗ ನೋಡಿ, ಆಲ್ಮೋಸ್ಟ್ ನೀರು ಬಿಡ್ತಾ ಉಂಟು ಅದರಲ್ಲಿ. ಮತ್ತು ಇದಕ್ಕೆ ಯಾವುದು ವೆಜಿಟೇಬಲ್ಸ್ ನಿಮಗೆ ಬೇಕು ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಕ್ಯಾಬೇಜ್ ಆ್ಯಂಡ್ ಒಂದು ಅರ್ಧ ಆನಿಯನ್ ಅಷ್ಟು ಕಟ್ ಮಾಡಿ ಅದನ್ನು ಕೂಡ ಹಾಕಿ ಫ್ರೈ ಮಾಡಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸು, 1 ಟೇಬಲ್ ಸ್ಪೂನಷ್ಟು ಪಿಜ್ಜಾ ಸಾಸು. ಇದೊಂಥರ ತುಂಬಾ ಚೆನ್ನಾಗಿದೆ, ಮಸಾಲೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಆಗಿರ್ತದೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕಿ, ಸ್ಪೈಸ್ ಬೇಕಿದ್ದರೆ ನೀವು ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದೊಂಥರ ಡ್ರೈ ಆಗಿ ಬರ್ತದೆ, ಮಸಾಲ ಡ್ರೈ ಆಗಿ ಬರಬೇಕು. ಫೈನಲ್ ಬೇಕಿದ್ರೆ ನಿಮಗೆ ಕೊರಿಯಂಡರ್ ಲೀವ್ಸ್ ಹಾಕ್ಬೋದು. ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೇನೆ. ಇದೊಂದು ತುಂಬ ಚೆನ್ನಾಗಿ ಒಂದು ಫ್ಲೇವರ್ ಬರ್ತದೆ ಮೆಂತ್ಯ ಸೊಪ್ಪು ಹಾಕಿದರೆ. ಹಾಗಾಗಿ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೇನೆ ನಾನಿಲ್ಲಿ. ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಲಿಕ್ಕೆ ಹೋಗಬೇಡಿ, ಹಾಗೆಯೇ ಡ್ರೈ ಮಾಡಲಿಕ್ಕೆ ಬಿಡಿ, ಡ್ರೈ ಆಗಲಿಕ್ಕೆ. ಸೊ ಇವಾಗ ನಮ್ಮ ಮಸಾಲ ರೆಡಿ ಆಯಿತು. ಅದಕ್ಕೆ ಬೇಕಾದ ಡೌ ರೆಡಿ ಮಾಡೋಣ. 1 ಟೇಬಲ್ ಸ್ಪೂನಷ್ಟು ಇನ್ಸ್ಟಂಟ್ ಈಸ್ಟ್, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ. ನಾನು ಇಲ್ಲಿ 5 ದೊಡ್ಡ ಸ್ಪೂನಲ್ಲಿ 5 ಸ್ಪೂನ್ ನಾನು ಮೈದಾವನ್ನು ಹಾಕಿದ್ದೇನೆ. ನಿಮಗೆ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಬೋದು, ಅಲ್ಲದೆ ಕಡಿಮೆನೂ ಮಾಡ್ಬೋದು. ಹಾಗೆಯೇ 4 ಟೇಬಲ್ ಸ್ಪೂನಷ್ಟು ಹಾಲಿನ ಹುಡಿ ಹಾಕಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು. ಅದು ಹಾಲಿನ ಹುಡಿ ನೀವು ಸ್ಕಿಪ್ ಮಾಡಬೇಡಿ. ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ನೀವು ಮಿಲ್ಕ್ ಹಾಕಿ, ಹಾಲನ್ನು ಹಾಕಿ, ಯಾಕೆಂದರೆ ತುಂಬಾ ಚೆನ್ನಾಗಿ ಬರ್ತದೆ, ಒಂಥರ ಸ್ವೀಟ್ ಸಾಲ್ಟಾಗಿ. ಮತ್ತು ಇದಕ್ಕೆ ಬೇಕಾದ ಬಟ್ರನ್ನು ಹಾಕಿ, ಒಂದು 50 ಗ್ರಾಮಷ್ಟು ಬಟ್ರನ್ನು ಹಾಕಿ, ಇದನ್ನು ನಾನು ಫ್ರಿಜ್ಜಿಂದ ಹೊರಗಡೆ ತೆಗೆದಿಟ್ಟಿದ್ದೇನೆ. ಹಾಗೆ ಅದು ಸ್ವಲ್ಪ ಮೆಲ್ಟ್ ಆಗಬೇಕಲ್ಲ, ಮತ್ತು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಮೆಲ್ಟ್ ಮಾಡಿ ಇದೇ ಥರ ಮಿಕ್ಸ್ ಮಾಡಲಿಕ್ಕೆ ಹೋಗಿ ನಮ್ಮ ಮೈದಾಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ಗೆ ಮತ್ತು ಬೇಕಾದಷ್ಟು ನೀರಿದ್ದು ನಾನು ಅಳತೆ ಹೇಳಲ್ಲ, ಅದು ನೋಡಿ ಹಾಕಿ ಕೈಗೆ ಅಂಟುವ ಥರ ನಾವು ಡೌ ರೆಡಿ ಮಾಡಬೇಕು. ಯಾಕೆಂದರೆ ಅದು ಚಪಾತಿ ಥರ ಬರಬಾರ್ದು. ಚಪಾತಿಗೆ ನಾವು ಹಿಟ್ಟು ಕಲಿಸ್ತೀವಲ್ಲ ಆ ಥರ ಅಲ್ಲ, ಸ್ವಲ್ಪ ಕೈಯಲ್ಲಿ ಅಂಟಿರಬೇಕು. ಸೊ ಇವಾಗ ಕೈಯಲ್ಲಿ ಅಂಟು ಉಂಟು, ಅದೇನು ತೊಂದರೆ ಇಲ್ಲ. ಮತ್ತು ಇದನ್ನು ನಾವು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ, ಸ್ವಲ್ಪ ಮೇಲ್ಗಡೆ ಆಯಿಲ್ ಹಾಕಿ ಅದನ್ನು ಕವರ್ ಮಾಡಿ ಡಬಲ್ ಆಗಲಿಕ್ಕೆ ಬಿಡಬೇಕು. ಇವಾಗ ಮಳೆಗಾಲದಲ್ಲಿ ಅಷ್ಟು ಡಬಲ್ ಆಗೋಲ್ಲ, ಓವನ್ ಇದ್ದರೆ ಓವನಲ್ಲಿ ಮಾಡ್ಬೋದು ನಿಮಗೆ. ಹೀಗೆ ನಾನು ಇದನ್ನು ಸಂಜೆ ಹೊತ್ತಿನಲ್ಲಿ ಕಲಿಸಿಡ್ತಾ ಇದ್ದೇನೆ. ನಾನು ಇದನ್ನು ಮಾಡಿದ್ರೆ ನೈಟಿಗೆ. ಸೊ ಆವಾಗ ಒಂದು ಸ್ವಲ್ಪ ಬಂದಿತ್ತು ಡಬಲ್ ಆಗಿ. ಸೊ ನೋಡ್ತಾ ಇದ್ದೀರಲ್ಲ ನೀವು ವಿಡಿಯೋದಲ್ಲಿ, ಅದೇ ಥರ ನೀವು ಮಾಡಿದರೆ ಆಯಿತು. ತುಂಬಾ ಚೆನ್ನಾಗಿ ಬರ್ತದೆ ಇದು. ಇದನ್ನು ಟ್ರೈ ಮಾಡಿ ನೀವು. ಮತ್ತು ಇದನ್ನು ನಾನೊಂದು 4-5 ಗಂಟೆಗಳ ಕಾಲ ಇಟ್ಟಿದ್ದು ಈ ಥರ. ನೋಡಿ, ಸ್ವಲ್ಪ ಬಂದಿದೆ ಡಬಲ್ ಆಗಿ, ಜಾಸ್ತಿ ಏನು ಬರಲಿಲ್ಲ. ಅದ್ರ ಪರವಾಗಿಲ್ಲ, ತುಂಬ ಚೆನ್ನಾಗಿರ್ತದೆ. ಸೊ ಇದನ್ನು ಮತ್ತೆ ಏನು ಮಾಡಬೇಕಂದ್ರೆ, ಕೈಗೆ ಸ್ವಲ್ಪ ನಾವು ಮೈದಾ ಹುಡಿಯನ್ನು ಹಾಕಿ, ಯಾಕೆಂದರೆ ಅಂಟಾಗ್ತದೆ ಅದು. ಅದಕ್ಕಾಗಿ ನಾವು ಸ್ವಲ್ಪ ಮೈದಾ ಹಾಕಿ ಒಂದು ರೌಂಡ್ ಶೇಪ್, ಬಾಲ್ ಶೇಪ್ ಒಂದೊಂದನ್ನು ತೆಗೆದು ಹಾಕಬೇಕು. ನೋಡಿ, ಇದೇ ಥರ ನೀವು ಮಾಡಿದರೆ ಇದು. ಲಟ್ಟಣಿಗೆ ಲಟ್ಟಿಸ್ಬೇಕೇನಿಲ್ಲ, ಕೈಯಲ್ಲೇ ಮಾಡಿದರೆ ಇದು. ಬೇಕಿದ್ರೆ ನಿಮಗೆ ಲಟ್ಟಣಿಗೆಯಲ್ಲಿ ಕೂಡ
ಲಟ್ಟಿಸ್ಬೋದು. ಸೊ ನಾನು ಫಸ್ಟಿಗೆ ತೆಗೆದ ಒಂದು ಬಾಲ್ಸ್ ತುಂಬ ದೊಡ್ಡದಿತ್ತು. ಸೊ ಹಾಗಾಗಿ ನಾನು ಅದನ್ನು ಮತ್ತೆ ಕೂಡ ತೆಗೆದು ಸ್ವಲ್ಪ ಹಾಕಿದ್ದು. ನೋಡಿ, ಕೈಯಲ್ಲಿ ಇದೇ ಥರ ಮಾಡಿ ನಮ್ಮ ಫಿಲ್ಲಿಂಗ್ಸ್ ಏನೊಂದು ಚಿಕನ್ ಇತ್ತು ಅದನ್ನು ಕೂಡ ನೀವು ಹಾಕಿ ಯಾವ ಥರ ಇದನ್ನು ಫೋಲ್ಡ್ ಮಾಡೋದು ಕೂಡ ನಾನು ಇದರಲ್ಲಿ ತೋರಿಸ್ತಾ ಇದ್ದೇನೆ. ಅದೇ ಥರ ನೀವು ಮಾಡಿ ತುಂಬಾ ಚೆನ್ನಾಗಿ ಬರ್ತದೆ. ತುಂಬಾ ಟೇಸ್ಟಿ ಕೂಡ ಇದೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ. ಡಿನ್ನರಿಗೆ ಅಥವಾ ಸ್ನ್ಯಾಕ್ಸ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಯಾವ ಥರ ಬೇಕಾದ್ರೂ ಇದನ್ನು ನಾವು ಯೂಸ್ ಮಾಡ್ಬೋದು. ಪಾರ್ಟಿ ಮೆನು ಆಗಿ ಎಲ್ಲ ಕೂಡ ನೋಡಿ ಇದೇ ಥರ ನೀವು ಕವರ್ ಮಾಡಿ ಅದನ್ನು ಸ್ವಲ್ಪ ಕಾಣದಾಗಿ ಮಸಾಲವನ್ನು ನಾವು ಇದನ್ನು ಕವರ್ ಮಾಡಿ ಇಡಬೇಕು. ಯಾಕೆಂದರೆ ಎಣ್ಣೆಯಲ್ಲಿ ಹಾಕುವಾಗ ಬಿಟ್ಟು ಹೊರಗಡೆ ಬರಬಾರ್ದು. ಅದಕ್ಕಾಗಿ ಬೇಗ ನೀವು ಚೀಸ್ ಕೂಡ ಹಾಕ್ಬೋದು ಒಳಗಡೆ ಹಾಕುವಾಗ, ಫಿಲ್ಲಿಂಗ್ ಹಾಕುವಾಗ. ಬಟ್ ನಾನು ಚೀಸ್ ಯಾವುದು ಹಾಕಲ್ಲ. ಮತ್ತು ನಾವು ಸ್ವಲ್ಪ ಪ್ಲೇಟಿಗೆ ಒಂದು ಮೈದಾ ಹುಡಿಯನ್ನು ಹಾಕಿ ನಮ್ಮ ಬನ್ ಏನುಂಟು ಅದನ್ನು ನಾವು ಅದರಲ್ಲಿ ಇಟ್ಟರೆ ಆಯಿತು. ಮೈದಾವನ್ನು ಹಾಕಿಲ್ಲ ಅಂದರೆ ಅಂಟಿ ಬಿಡ್ತದೆ, ಅದಕ್ಕಾಗಿ ಪ್ಲೇಟಿಗೆ. ಸೊ ಇವಾಗ ಇನ್ನೊಂದು ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಅದೇ ಥರ ನೀವು ಮಾಡಿದರೆ ಆಯಿತು. ಸೊ ನೋಡಿದ್ರಲ್ಲ ಗೈಸ್, ಇದೇ ಥರ ಮಾಡಿ ಎಲ್ಲವನ್ನು ಪ್ಲೇಟಲ್ಲಿ ಇಡಿ ಮತ್ತು ನೀವು ಒಟ್ಟಿಗೆ ಫ್ರೈ ಮಾಡಿದರೆ ಆಯಿತು. ಮತ್ತು ನಾವು ಎಣ್ಣೆ ಬಿಸಿ ಆಗಲಿಕ್ಕೆ ಬಿಡಬೇಕು. ಸೊ ಎಣ್ಣೆಯನ್ನು ಹಾಕಿ ಹೈ ಫ್ಲೇಮಲ್ಲಿ ಬಿಸಿ ಆಗಲಿಕ್ಕೆ ಬಿಡಿ. ಬಿಸಿ ಆದ ನಂತರ ಅದನ್ನು ಮೀಡಿಯಮ್ ಫ್ಲೇಮ್ಗೆ ಹಾಕಿ ಮತ್ತು ನಮ್ಮ ಬನ್ ಏನುಂಟು ಅದನ್ನು ಹಾಕಿದರೆ ಆಯಿತು. ಹೈ ಫ್ಲೇಮಲ್ಲಿರುವಾಗ ಯಾವಾಗಲೂ ನಾವು ಯಾವುದನ್ನು ಹಾಕಬಾರ್ದು, ಯಾಕೆಂದರೆ ಅದು ಬೇಗನೆ ಸೀದೋಗ್ತದೆ. ಹಾಗಾಗಿ ಸೊ ಇವಾಗ ನಾನು ಒಂದೊಂದನ್ನು ಹಾಕ್ತಾ ಇದ್ದೇನೆ. ನಿಮ್ಮದು ಪ್ಯಾನ್ ದೊಡ್ಡದಿದ್ದರೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡಿದೆ. ನಾನಿಲ್ಲಿ 4-5 ಹಾಕ್ತಾಯಿದ್ದೀನಿ. ಸೊ ಇದೇ ಥರ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದ್ರಲ್ಲಿ 4 ಹಿಡಿತು. ಸೊ 4 ಹಾಕ್ತಾಯಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ತುಂಬ ಹೊತ್ತಾಗ್ತದೆ, ಅಂದರೆ ಒಳಗಡೆ ಆಲ್ರೆಡಿ ಕುಕ್ ಇರ್ತದೆ, ಚಿಕನೆಲ್ಲ ಬೆಂದಿರ್ತದೆ. ಬಟ್ ಇದು ನಮ್ಮದು ಬಣ್ಣದ ಮೈದಾ ಉಂಟು ಅದೆಲ್ಲ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಸೊ ಸ್ವಲ್ಪ ಆದ ನಂತರ ಇದನ್ನು ತಿರುಗಿಸಿ ಹಾಕಿ ಕೂಡ ಫ್ರೈ ಮಾಡಿ ಒಂದು ಬ್ರೌನ್ ಕಲರ್ ಬರ್ತದೆ. ತುಂಬಾ ಟೇಸ್ಟಾಗಿರ್ತದೆ. ಇದನ್ನು ಫ್ರೈ ಮಾಡಿ ನಾವು ತೆಗೆಯುವ ಟೈಮಲ್ಲಿ ಹೈ ಫ್ಲೇಮಲ್ಲಿ ಇಡಬೇಕು. ಯಾಕೆಂದರೆ ಅವಾಗ ಚೆನ್ನಾಗಿ ಒಂದು ಕಲರ್ ಬರ್ತದೆ, ಬ್ರೌನ್ ಕಲರ್. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು. ಒಂದು ಮಸಾಲ ಕೂಡ ಆಚೆ ಆಗಲಿಲ್ಲ, ಹೊರಗಡೆ ಬರಲಿಲ್ಲ. ಈ ಥರ ಮಾಡಿ ನೀವು ಮಕ್ಕಳಿಗೆ ಕೂಡ ಮಕ್ಕಳಿಗೆ ಹಸ್ಬೆಂಡಿಗೆ ಎಲ್ರಿಗೂ ಕೊಟ್ಟು ತಿಂದು ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿರ್ತದೆ. ಬೇಕಿದ್ರೆ ನಿಮಗೆ ಮೈದಾ ಬೇಡ ಅನ್ಹೆಲ್ದಿ ಅಂತ ಇದ್ದರೆ ಗೋಧಿಯಲ್ಲಿ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಕೂಡ. ಬಟ್ ಟೇಸ್ಟ್ ಅಂದರೆ ಮೈದಾದಲ್ಲಿ, ಹೆಲ್ದಿಯಾಗಿ ಬೇಕು ಅಂದರೆ ಗೋಧಿಯಲ್ಲಿ ಮಾಡಿ ನೀವು. ಮತ್ತು ಇದೇ ಥರ ಬಾಕಿ ಇದ್ದದನ್ನು ಕೂಡ ನಾನು ಫ್ರೈ ಮಾಡಿ ತೆಗಿತಾ ಇದ್ದೇನೆ. ಸೊ ನೋಡಿ, ನಮ್ಮ ಟೇಸ್ಟಿಯಾಗಿರೋ ಆ್ಯಂಡ್ ನೋಡಲಿಕ್ಕೂ ಕೂಡ ಎಷ್ಟು ಕ್ಯೂಟಾಗಿದೆ, ಚೆನ್ನಾಗಿರೋ ಒಂದು ಮಸಾಲ ಫ್ರೈಡ್ ಬನ್ ರೆಡಿ ಆಯಿತು. ಇದನ್ನು ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಮಕ್ಕಳಿಗೂ ಕೂಡ ಕೊಡಿ. ಲಂಚ್ ಬಾಕ್ಸ್ ಯಾವುದಕ್ಕೆ ಬೇಕಾದರೂ ಹಾಕ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಇದು ತುಂಬಾ ಟೇಸ್ಟಿ ಕೂಡ ಇದೆ. ಹಾಗೆಯೇ ನನ್ನ ವಿಡಿಯೋ ಇವತ್ತಿಂದು ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.